ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೀತಿಯ ಪ್ಯಾಟರ್ನನ್ನು ನೀವು ಗಮನಿಸಿರ್ಬೋದು. ದೇಶದಲ್ಲಿರುವ ಎಲ್ಲ ಸಂಸ್ಥೆಗಳ ಮೇಲೆ ಅಧಿಕಾರವನ್ನು ಸಾಧಿಸುವ ಜೊತೆಗೆ ಅದರ ಸ್ವಾಯತ್ತತೆಯನ್ನು ಕಿತ್ಕೊಂಡು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಅಥವಾ ಒಂದು ಸಿದ್ಧಾಂತದ ಪರವಾಗಿ ಗುರಾಣಿ ಥರ ಬಳಸ್ಕೊಳ್ತಿರೋದನ್ನು ನೀವೆಲ್ಲ ಗಮನಿಸಿರ್ಬೋದು. ಅದರಲ್ಲಿ ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು, ತನಿಖಾ ಸಂಸ್ಥೆಗಳಾಗಿರ್ಬೋದು, ಇನ್ನು CBI, ED ಹೀಗೆ ಎಲ್ಲ ಸಂಸ್ಥೆಗಳಲ್ಲೂ ಸಹ ಅವರ ಕಾರ್ಯಕರ್ತರನ್ನ ಅಥವಾ ಅವರ ಸಿದ್ಧಾಂತಕ್ಕೆ ಒಪ್ಪುವವರನ್ನ ಕೂರಿಸಿ ಅವರ ಮೂಲಕ ಸಂಸ್ಥೆಗಳನ್ನು ನೈತಿಕವಾಗಿ ದಿವಾಳಿಯಾಗುವ ಮಟ್ಟಕ್ಕೆ ತಲುಪಿಸಿದ್ದಾರೆ. ಇದರ ಮೂಲಕ ಮನರಂಜನಾ ಕ್ಷೇತ್ರವನ್ನೂ ಕೂಡ ನಿಯಂತ್ರಣ ಮಾಡಲು ಪ್ರಯತ್ನಿಸುತ್ತಿದೆ ಈ BJP ಮತ್ತು RSS. ಕೇವಲ ಸಿನಿಮಾಗೆ ಮಾತ್ರವಲ್ಲ, ರಂಗಭೂಮಿ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಸಿದ್ಧಾಂತ ಒಪ್ಪುವವರನ್ನು ಕೂರಿಸಿ ತಮಗೆ ಬೇಕಾದ ರೀತಿಯಲ್ಲಿ ನಾಟಕಗಳನ್ನು ತಯಾರಿಸಿ ಪ್ರದರ್ಶನ ಮಾಡಿರುವುದನ್ನು ನೀವು ಗಮನಿಸಿರ್ಬೋದು. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ಅಡ್ಡಂಡ ಕಾರ್ಯಪ್ಪ ಎನ್ನುವ ಒಬ್ಬ ವ್ಯಕ್ತಿ ಮೈಸೂರು ರಂಗಾಯಣದ ನಿರ್ದೇಶಕರಾಗಿ ಟಿಪ್ಪುವಿನ ನಿಜ ಕನಸುಗಳು ಎಂಬ ನಾಟಕವನ್ನು ತಯಾರಿಸಿದ್ದು, ಇತಿಹಾಸವನ್ನೇ ತಿರುಚಿದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದರಲ್ಲೂ RSS ಈ ರೀತಿಯ ಬಲಪಂಥೀಯ ಸಿದ್ಧಾಂತ ಹೇಳುವವರ ಬೆನ್ನೆಲುಬಾಗಿ ನಿಂತಿರುವುದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯನೇ. ಇನ್ನು ಬಾಲಿವುಡ್ ನಿರ್ಮಾಪಕ ವಿಪುಲ್ ಅಮೃತ್ಲಾಲ್ ಶಾ ಹೇಳಿರುವ ಮಾತಿನಿಂದ ಇದು ಮತ್ತೊಮ್ಮೆ ಬಟಾಬಯಲಾಗಿದೆ. ನಮಗೆ RSSನಿಂದ ಅತ್ಯುತ್ತಮ ಬೆಂಬಲ ಮತ್ತು ಮಾರ್ಗದರ್ಶನ ಸಿಕ್ಕಿರದಿದ್ದರೆ ನಾವು ಈ ಚಿತ್ರವನ್ನು ಮಾಡಲು ಸಾಧ್ಯವಾಗಿರುತ್ತಿರಲಿಲ್ಲ. ಅವರು ನಮ್ಮ ರಕ್ಷಕ ದೇವತೆಗಳು ಎಂದು 2023ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದಿದ್ದ ವಿಶ್ವ ಹಿಂದೂ ಕಾಂಗ್ರೆಸ್ನಲ್ಲಿ ಹೇಳಿದರು. ಅಂದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದ ನಮ್ಮ ರಾಜಕೀಯ ಪಕ್ಷಕ್ಕೂ ಮತ್ತು RSSಗೂ ಯಾವುದೇ ಸಂಬಂಧವಿಲ್ಲ ಎಂದು ಸಾರ್ವಜನಿಕವಾಗಿ ಹೇಳಿದ್ದ ಮಾತಿಗೆ ಇದು ವಿರುದ್ಧವಾಗಿತ್ತು. ಈ ಕುರಿತು ಇಂಗ್ಲಿಷ್ನ ಸುದ್ದಿ ಮಾಧ್ಯಮವಾದಂತಹ thequint.com ಸುದ್ದಿಯನ್ನು ಪ್ರಕಟ ಮಾಡಿದೆ. ಅದರಲ್ಲಿ ಕನಿಷ್ಠ 10 ಚಲನಚಿತ್ರಗಳ ನಿರ್ಮಾಪಕ ಅಥವಾ ನಿರ್ದೇಶಕರುಗಳು RSS ಅಥವಾ ಹಿಂದುತ್ವ ಸಂಘಟನೆಗಳೊಂದಿಗೆ ಹೇಗೆ ನೇರವಾಗಿ ಸಂಪರ್ಕ ಹೊಂದಿದ್ದಾರೆ ಎಂಬುದನ್ನು ಬಯಲಿಗೆಳೆದಿದೆ. ಇತ್ತೀಚೆಗೆ ಬಿಡುಗಡೆಯಾದ ಕೇರಳ ಸ್ಟೋರಿಯಿಂದ ಹಿಡಿದು PM ನರೇಂದ್ರ ಮೋದಿ ಸಿನಿಮಾದ ತನಕ ಹೇಗೆ ಸಂಘ ಪರಿವಾರ ಸಿನಿಮಾ ಕ್ಷೇತ್ರದಲ್ಲಿಯೂ ತನ್ನ ಸಿದ್ಧಾಂತವನ್ನು ತುರುಕ್ತಿದೆ ಎಂದು ಹೇಳಿದೆ. ನಾನು ಮೊದಲೇ ಹೇಳಿದಾಗೆ 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಾಟ್ಸಪ್ ಮೂಲಕ ತಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಲು ಆರಂಭಿಸಿತು. ನಂತರ ದೊಡ್ಡ ದೊಡ್ಡ ಪರದೆಗಳನ್ನೇ ಬಳಸಿಕೊಳ್ಳಲು ಯತ್ನಿಸಿತು. ಆದರೆ ಬಹುತೇಕ ಪ್ರೊಪಗಂಡ ಮತ್ತು ಮುಸ್ಲಿಂ ದ್ವೇಷಭರಿತ ಸಿನಿಮಾಗಳು ಗೆಲ್ಲಲಿಲ್ಲ, ಹಣವನ್ನು ಗಳಿಸಲಿಲ್ಲ. ಅಂದರೆ ಜನರನ್ನು ಎಲ್ಲ ಕಾಲದಲ್ಲಿಯೂ ಮೂರ್ಖರನ್ನಾಗಿ ಮಾಡಲಾಗುವುದಿಲ್ಲ ಎಂಬುದನ್ನು ಇದು ತೋರಿಸ್ತದೆ. ಇನ್ನು thequint.com ಹೇಳಿದ 10 ಸಿನಿಮಾಗಳಲ್ಲಿ ಮೊದಲ ಸಿನಿಮಾ ದಿ ಕೇರಳ ಸ್ಟೋರಿ ಪಾರ್ಟ್ 1 ಮತ್ತು ಪಾರ್ಟ್ 2. ಇನ್ನು ದಿ ಕೇರಳ ಸ್ಟೋರಿ 2 ನಿರ್ದೇಶಕ ಕಾಮ್ಯಕಾ ನಾರಾಯಣ ಸಿಂಗ್ 2025ರಲ್ಲಿ ಡೆಮೋಗ್ರಫಿ ಈಸ್ ಡೆಸ್ಟಿನಿ ಎಂಬ ಸಾಕ್ಷ್ಯಚಿತ್ರವನ್ನು ಮಾಡಿದರು. ಇದರಲ್ಲಿ ಭಾರತದ ಮುಸ್ಲಿಮರ ಜನಸಂಖ್ಯೆ ಹಿಂದೂಗಳನ್ನು ಮೀರಿಸಲಿದೆ ಎಂದು ಸುಳ್ಳನ್ನು ಬಿಂಬಿಸಲಾಗಿತ್ತು. ಆದರೆ ಈ ಪ್ರತಿಪಾದನೆ ಸುಳ್ಳು ಎನ್ನುವುದು ಈಗ ಸಾಬೀತಾಗಿದೆ. ಇದು ಇಸ್ಲಾಮೋಫೋಬಿಯಾವನ್ನು ನೇರವಾಗಿ ಜನರ ಮನಸ್ಸಿನಲ್ಲಿ ಬಿತ್ತುವುದೂ ಆಗಿತ್ತು. RSSನ ವಿಭಾಗ ಸಂಚಾಲಕ ರವೀಂದ್ರ ಸಾಂಘ್ವಿ ಈ ಸಾಕ್ಷ್ಯಚಿತ್ರದ ನಿರ್ಮಾಪಕರಾಗಿದ್ದರು ಎನ್ನುವುದು ಮುಖ್ಯವಾದ ವಿಚಾರ. ಮತ್ತು ಸಂಘ ಪರಿವಾರವೇ ಈ ಚಿತ್ರಕ್ಕೆ ನೇರವಾಗಿ ಕುಮ್ಮಕ್ಕು ಕೊಟ್ಟಿರುವುದು ಸಹ ಇಲ್ಲಿ ಗೊತ್ತಾಗ್ತದೆ. ಇನ್ನು ಕೇರಳ ಸ್ಟೋರಿಯ ವಿಚಾರಕ್ಕೆ ಬಂದರೆ ಅದರ ನಿರ್ಮಾಪಕ ವಿಪುಲ್ ಅಮೃತ್ಲಾಲ್ ಶಾ RSS ಜೊತೆ ತುಂಬ ನಂಟು ಹೊಂದಿರುವವರು ಎಂಬುದು ಸಹ ಗೊತ್ತಿದೆ. ಇವರೇ ದೊಡ್ಡ ವೇದಿಕೆಯಲ್ಲಿ ನಮ್ಮ ಸಿನಿಮಾಗಳಿಗೆ RSS ಸಂಬಂಧ ನೇರವಾಗಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಸಿನಿಮಾವಾಗಿ ಬಸ್ತರ್ ದಿ ನಕ್ಸಲ್ ಸ್ಟೋರಿ. ಕೇರಳ ಸ್ಟೋರಿ ಸಿನಿಮಾದ ನಿರ್ಮಾಪಕ ವಿಪುಲ್ ಶಾ ಅವರೇ ಇದರ ನಿರ್ಮಾಪಕರೂ ಹೌದು. ಇದೇ ಶಾ 2023ರಲ್ಲಿ ಹರ್ಷವಿದ್ಯಾ ಸಮಾಜಂ ಎಂಬ ಕೇರಳದ ಹಿಂದುತ್ವ ಸಂಘಟನೆಗೆ 2 ಪ್ರತ್ಯೇಕ ದೇಣಿಗೆಗಳಲ್ಲಿ 1 ಕೋಟಿ ರು ನೀಡಿದ ಅನೇಕ ವರದಿಗಳಿವೆ. ಇಸ್ಲಾಂಗೆ ಬಲವಂತದಿಂದ ಮತಾಂತರಗೊಂಡ ಹಿಂದೂ ಮಹಿಳೆಯರನ್ನು ತಾನು ರಕ್ಷಿಸುವುದಾಗಿ ಈ ಸಂಘಟನೆ ಹೇಳಿಕೊಂಡಿದೆ. ಆದಾಗ್ಯೂ ಸುದ್ದಿ ಸಂಸ್ಥೆಯಾದ ದಿ ನ್ಯೂಸ್ ಮಿನಿಟ್ ವರದಿಯ ಪ್ರಕಾರ ಈ ಸಂಘಟನೆಯೊಂದಿಗೆ ಸಂಯೋಜಿತ ಯೋಗ ಕೇಂದ್ರಗಳು ಈ ಮಹಿಳೆಯರಿಗೆ ಚಿತ್ರಹಿಂಸೆಯನ್ನು ನೀಡ್ತಿವೆ ಮತ್ತು ನಿರ್ಬಂಧಿಸ್ತಿವೆ ಎಂಬ ಆರೋಪಗಳು ಸಹ ಇವೆ. ಇಂತಹ ಸಂಸ್ಥೆಯ ವ್ಯಕ್ತಿಗೆ RSS ಜೊತೆ ಸಂಬಂಧವಿರುವುದು, ತಾನು ಮಾಡುವ ಸಿನಿಮಾಗಳಿಗೆ RSS ಬೆಂಬಲವಾಗಿ ನಿಂತಿರುವುದು ಮುಚ್ಚಿಟ್ಟ ವಿಚಾರವೇನಲ್ಲ. ಇನ್ನು ಮೂರನೆಯ ಸಿನಿಮಾವಾಗಿ ರಜಾಕರ್. ಈ ಸಿನಿಮಾವು 2024ರಲ್ಲಿ ಬಿಡುಗಡೆಯಾಗಿತ್ತು. ನಿಜಾಮರ ಆಡಳಿತದಲ್ಲಿ ರಜಾಕಾರ ಅರೆಸೇನಾ ಪಡೆಯಿಂದ ನಡೆದಿದ್ದ ದೌರ್ಜನ್ಯಗಳನ್ನು ಬಿಂಬಿಸಲಾಗಿತ್ತು ಈ ಸಿನಿಮಾದಲ್ಲಿ. ಇದರ ನಿರ್ಮಾಪಕ ಗುಡೂರ್ ನಾರಾಯಣ ರೆಡ್ಡಿ ಅವರು ತೆಲಂಗಾಣದ BJPಯ ಪ್ರಮುಖ ನಾಯಕರಾಗಿದ್ದಾರೆ. ಇನ್ನು 4ನೆಯ ಸಿನಿಮಾವಾಗಿ ಸ್ವತಂತ್ರ ವೀರ ಸಾವರ್ಕರ್. ಈ ಸಿನಿಮಾದ ನಿರ್ಮಾಪಕ ಆನಂದ್ ಪಂಡಿತ ಮಹಾರಾಷ್ಟ್ರದ BJPಯ ಖಜಾಂಚಿಯಾಗಿದ್ದರು. ಈ ವ್ಯಕ್ತಿಗೆ RSS ಜೊತೆಗೂ ಸಂಬಂಧವಿದೆ. ಇನ್ನು 5ನೇದಾಗಿ PM ನರೇಂದ್ರ ಮೋದಿ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆ ಆಧಾರಿತ ಚಿತ್ರವಾಗಿದ್ದು ಇದರಲ್ಲಿ ವಿವೇಕ್ ಓಬರಾಯ್ ನಟಿಸಿದ್ದಾರೆ. ಪಂಡಿತ್ ಅವರ ಆನಂದ್ ಪಂಡಿತ್ ಮೋಷನ್ ಪಿಕ್ಚರ್ಸ್ ಈ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರು. ಇನ್ನು 6ನೇ ಸಿನಿಮಾವಾಗಿ ಆಕ್ಸಿಡೆಂಟ್ ಆರ್ ಕಾನ್ಸ್ಪಿರಸಿ ಗೋಧ್ರಾ. ಈ ಚಿತ್ರವು ಗುಜರಾತಿನ BJP ಶಾಸಕರಾಗಿರುವ ಹಿತು ಕನೋಡಿಯಾ ಚಿತ್ರದ ಪ್ರಮುಖ ಭಾಗವಾಗಿದ್ದರು. ಅವರ ತಂದೆ ಮತ್ತು ಚಿಕ್ಕಪ್ಪ BJPಯ ನಾಯಕರಾಗಿದ್ದಾರೆ.
ನಿರ್ಮಾಪಕ BJ ಪುರೋಹಿತ ಬಿಜೆಪಿಯ ಬೆಂಬಲಿಗರಾಗಿದ್ದಾರೆ. ಇನ್ನು ನಿರ್ದೇಶಕ MK ಶಿವ ಆಕಾಶ್ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು 7ನೇದಾಗಿ ಬೆಂಗಾಲ್ 1947. ಈ ಸಿನಿಮಾದ ನಿರ್ದೇಶಕ ಆಕಾಶ್ ದಿತ್ತುಲಾಮಾ RSS ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು RSSನ ಭಾರತೀಯ ಚಿತ್ರ ಸಾಧನದ ಜಂಟಿ ಕಾರ್ಯದರ್ಶಿಯಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಈ ಸಂಘಟನೆಯ ಅಧ್ಯಕ್ಷ BK ಕುತಿಯಾಲ್ ಪ್ರಮುಖ ಹಿಂದುತ್ವವಾದಿಯ ಸಿದ್ಧಾಂತಿಯಾಗಿದ್ದಾರೆ. ಇವರನ್ನ 2019ರಲ್ಲಿ ಹರಿಯಾಣದ ಬಿಜೆಪಿ ನೇತೃತ್ವದ ಸರ್ಕಾರವು ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಯ ಅಧ್ಯಕ್ಷರನ್ನಾಗಿ ಕೂಡ ಮಾಡಿತ್ತು. ಇನ್ನು 8ನೆಯ ಸಿನಿಮಾವಾಗಿ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಆಗಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ಅಪಹಾಸ್ಯ ಮಾಡಿದ್ದ ಈ ಚಿತ್ರದ ನಿರ್ದೇಶಕ ವಿಜಯ್ ರತ್ನಾಕರ ಗುಟ್ಟೆ ಅವರ ತಂದೆ ರತ್ನಾಕರ ಗುಟ್ಟೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ರಾಷ್ಟ್ರೀಯ ಸಮಾಜ ಪಕ್ಷದ ನಾಯಕರಾಗಿದ್ದಾರೆ. ಇನ್ನು 9ನೇ ಸಿನಿಮಾವಾಗಿ ಉದಯ್ಪುರ ಫೈಲ್ಸ್. ಇದರ ನಿರ್ಮಾಪಕ ಅಮಿತ್ ಜಾನಿ ಹಿಂದೂ ಆ್ಯಕ್ಷನ್ ಫೋರ್ಸ್ನ ಸ್ಥಾಪಕ ಹಾಗೂ ಉತ್ತರ ಪ್ರದೇಶದ ನವನಿರ್ಮಾಣ ಸೇನಾದ ಅಧ್ಯಕ್ಷರಾಗಿದ್ದಾರೆ. ಇನ್ನು 10ನೇದಾಗಿ ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ. ಈ ಚಿತ್ರವನ್ನು ಮಹಾಕಾಲ ಮೂವೀಸ್ ನಿರ್ಮಿಸಿದ್ದು ಇದರ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ವಿಷ್ಣು ತಾನಿಯ ಹರಿಯಾಣದ ರಾಜಕಾರಣಿ ಗೋಪಾಲ ಕಾಂಡ ಅವರ ಉದ್ಯಮದ ಪಾರ್ಟ್ನರ್ ಆಗಿದ್ದಾರೆ. ಇನ್ನು ಕಾಂಡ ರಾಜ್ಯದಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ 10 ಚಿತ್ರಗಳು ಮಾತ್ರವೇ ಅಲ್ಲ, ಬಿಜೆಪಿ ಮತ್ತು RSSನಿಂದ ಪ್ರೇರಿತವಾದ ಅಥವಾ ಅವುಗಳಿಗೆ ಸಂಬಂಧಿಸಿದ ಜನರಿಂದ ಹಣ ಪಡೆದ ಇನ್ನಷ್ಟು ಚಿತ್ರಗಳಿವೆ. ಬಿಜೆಪಿ ಮತ್ತು RSS ದೇಶದಲ್ಲಿ ಮುಸ್ಲಿಂ ದ್ವೇಷದ ರಾಜಕಾರಣವನ್ನು ಮಾಡಲು ರಾಜಕೀಯದಿಂದ ಸಿನಿಮಾ ಪರದೆಗೆ ಇಳಿದಿರುವುದು ಈ ಕಾಲದ ದುರಂತವೇ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.